ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇದು ಇಲ್ಲಿ ಎಂಗೇಜ್ಮೆಂಟ್ ನಡೀತಾ ಇರೋದು. ಸೊ ನಾವು ಬರೋ ಅಷ್ಟರಲ್ಲಿ ಬೆಂಗಳೂರಿಂದ ಆಗಲೇ ಎಂಗೇಜ್ಮೆಂಟ್ ಎಲ್ಲ ನಡೀತಾ ಇತ್ತು. ಮದುವೆಗೆ ಬಂದಿದ್ದು ಯಾರ್ದು ಅಂದರೆ ನಮ್ಮ ಯಜಮಾನ್ರಿಗೆ ಚಿಕ್ಕಪ್ಪ ಮಗ ಆಗಬೇಕು. ಸೊ ಅವ್ರ ಮದುವೆ ಇದ್ದಿದ್ದು. ಸೊ ಅಲ್ಲಿಂದ ಬರೋ ಅಷ್ಟರಲ್ಲಿ ಎಂಗೇಜ್ಮೆಂಟ್ ಎಲ್ಲ ಮುಗೀತಾ ಇತ್ತು. ನಾವು ಬಂದು ಜಾಯ್ನ್ ಆದ್ವಿ. ಆಲ್ಮೋಸ್ಟ್ ಅಲ್ಲೇ ಕೊನೆ ಇದರಲ್ಲಿತ್ತು. ಆಮೇಲೆ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನಾನು ರೂಮಿಗೆ ಬಂದೆ. ರಿಸೆಪ್ಷನ್ನಿಗೆ ರೆಡಿ ಆಗೋಣ ಅಂತಂದೇಳಿ ಊರಿಂದನೂ ನಾನು ಬರೋ ಅಷ್ಟರಲ್ಲಿ ಎಲ್ಲ ಬಂದಿದ್ದರು ಆಗಲೇ. ನಮ್ಮವ್ವ, ನಮ್ಮ ಮಾವ ಹೆಂಡ್ತಿ, ನಮ್ಮ ಚಿಕ್ಕಮ್ಮ, ಆಮೇಲೆ ನಮ್ಮ ಮೈದನ ಹೆಂಡ್ತಿ ಅರ್ಪಿತಾ. ಇವ್ರನ್ನ ನೋಡಿರ್ತೀರ ನೀವು, ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ನಲ್ಲ, ತಿರುಪತಿಯಿಂದ ಬಂದವರು ಮಂಜಕ್ಕ ಅವರು. ಸೊ ಎಲ್ಲರೂ ಆಗಲೇ ಬಂದಿದ್ದರು ನಾವು ಹೋಗೋ ಅಷ್ಟರಲ್ಲಿ. ಆಮೇಲೆ ನಾವೂ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಡಿ ಆಗಿಬಿಟ್ಟು ಬಂದ್ವಿ ನಾವು ರಿಸೆಪ್ಷನ್ಗೆ ಅಂತ. ಅಕ್ಷತಾ ನೋಡಿರ್ತೀರ, ಒಂದೆರಡು ವಿಡಿಯೋದಲ್ಲಿ ಇದ್ದಾಳೆ ಇವಳು ಅಕ್ಷತಾ. ಅವ್ರ ಮಗನು ಮದುವೆಗೆಲ್ಲ ಕರೆಯೋಕೆ ಬಂದಿದ್ರಲ್ವಾ, ಸೊ ಆ ವಿಡಿಯೋದಲ್ಲಿ ಇದ್ರು. ಇವರೆಲ್ಲ ನಮ್ಮೂರವರೇ, ಎಲ್ಲರೂ ಸಿಕ್ಕಿದ್ರು. ತುಂಬ ದಿನ ಆಗಿತ್ತು ನೋಡಿ. ಇವಳು ನಮ್ಮ ನಾದಿನಿ, ನಮ್ಮ ಯಜಮಾನ್ರ ತಂಗಿ ಪದ್ಮ ಅಂತ. ಅವಳನ್ನು ಸಿಕ್ಕಿದ್ರು. ಎಲ್ಲ ಬಂದಿದ್ದರು ಮದುವೆಗೆ ಸುಮಾರಷ್ಟು ಜನ. ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ರಿಸೆಪ್ಷನ್ಗೆಲ್ಲನೂ ರೆಡಿ ಆದ್ವಿ. ನಾನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಯಾಕೆಂದರೆ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತಾರಲ್ವಾ, ಫೋಟೋಗ್ರಾಫರ್ಸು ವಿಡಿಯೋ ಮಾಡ್ತಾ ಇರ್ತಾರಲ್ವ, ಅವ್ರಿಗೆಲ್ಲ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅವರು ಹೋಗಿ ಹೋಗಿ ಅಂತ ಹೇಳ್ತಾನೆ ಇದ್ದರು. ಸೊ ಹಂಗಾಗಿ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಇವರು ನಮ್ಮ ಅತ್ತೆ, ನಮ್ಮ ಮೈದನ ಇವರು ರಾಜಣ್ಣ ಅಂತ, ನಮ್ಮ ಯಜಮಾನ್ರ ತಮ್ಮ. ಇವರು ಉಷಾ, ಈ ಕಡೆ ರೆಡ್ ಸೀರೆ ಹಾಕ್ಕೊಂಡಿರೋರು. ನಮ್ಮ ನಾದಿನಿ ಎಲ್ಲ, ನಮ್ಮ ಅತ್ತೆನೂ ಬಂದಿದ್ರಲ್ಲ, ಹಾಗಾಗಿ ಚಿಕ್ಕದಾಗೆಲ್ಲ ವೀಡಿಯೋ ಮಾಡ್ಕೊಂಡು ನೆನಪಿಗಿರಲಿ ಅಂತ ಹೇಳ್ಬಿಟ್ಟು. ಇದು ಫುಲ್ ನಮ್ಮ ಫ್ಯಾಮಿಲಿ ಇದ್ದಾರೆ ಇಲ್ಲಿ. ಇವರೆಲ್ಲನೂ ನಮ್ಮ ಫ್ಯಾಮಿಲಿನೇ ಇದೆಲ್ಲನೂ. ಅದಕ್ಕೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಲ್ಲಲ್ಲಿ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೆಳಗ್ಗೆ ಎದ್ದು ಯಾವ ವೀಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ. ಏಕೆಂದರೆ ಅವ್ರಿಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ಅವರು ಅವಾಗ ಹೋಗಿ ಅಂತ ಹೇಳ್ತಾಯಿದ್ರಲ್ವ. ಸೊ ಹಂಗಾಗಿ ಬೇಡ ಅಂತಂದೇಳ್ಬಿಟ್ಟು ನಾನು ಜಾಸ್ತಿ ಏನು ಸ್ಟೇಜ್ ಮೇಲೆ ಎಲ್ಲೂ ಹೋಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ನೋಡಿ, ಇದೆಲ್ಲ ನೈಟು ಮಾಡಿರೋ ಶಾಸ್ತ್ರಗಳು, ಅರಣೆ ಬಾಸಿಂಗ ಅಂತ ಹೇಳ್ತಾರೆ ನಮ್ಮ ಕಡೆ ಇದು. ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ ಚಿಕ್ಕದಾಗಿ. ಇದು ಹೊರಳ್ಕಲ್ಲು ಪೂಜೆ ಮಾಡ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ನೈಟಿಂದ ಮಲ್ಗೋಕ್ಕಾಗಲಿಲ್ಲ. ಅರ್ಶಿನ ಶಾಸ್ತ್ರ ಎಲ್ಲ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಶಾಸ್ತ್ರಗಳ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು. ಆದ್ರೂ ಒಂದೆರಡು ಹಾಸಿಗೆ ಬರೆಯೋದ್ರಲ್ಲಿ ಸ್ಟಾರ್ಟಿಂಗ್ ಬರೆದಿದ್ರಲ್ಲಿ ಮಿಸ್ ಆಗೋಯಿತು. ಅದನ್ನು ನಾನು ಮಾಡ್ಕೊಳಕ್ಕಾಗಲಿಲ್ಲ ವೀಡಿಯೋ. ಫಸ್ಟ್ ಹಾಸಿಗೆ ಚೆನ್ನಾಗಿ ಬರೆದಿದ್ರಂತೆ ನೋಡಿ. ಇದೇನೇ ಹಾಸಿಗೆ ಅಂದರೆ, ಇದು ಕಲರ್ ಅಕ್ಕಿಗೆಲ್ಲ ಕಲರ್ ಮಿಕ್ಸ್ ಮಾಡಿ ಕಲರ್ ಅಕ್ಕಿಯಿಂದ ಬರೆದಿರೋದು ಇದು. ತುಂಬ ಚೆನ್ನಾಗಿ ಎಲ್ಲ ಸೇರಿ ಬರೆದಿದ್ರು. ಇದನ್ನೆಲ್ಲ ಮಾಡಿಕೊಂಡೆ ನಾನು. ಒಂದೆರಡು ಹಾಸಿಗೆ ಮಾಡ್ಕೊಂಡಿದ್ದೆ. ಮೂರನೇ ಹಾಸಿಗೆದು, ಎರಡನೇ ಹಾಸಿಗೆದು ಮಾಡಿಕೊಂಡೆ. ಫಸ್ಟ್ನೇದು ತುಂಬ ಚೆನ್ನಾಗಿ ಬರೆದಿದ್ರಂತೆ, ಬಟ್ ಅದು ನಾನು ಹೋಗೋ ಅಷ್ಟರಲ್ಲಿ ಆಗಲೇ ತೆಗೆದಿದ್ರು. ಹಾಗಾಗಿ ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಇವೆರಡು ಮಾತ್ರ ಮಾಡ್ಕೊಂಡಿದ್ದು. ಇವರು ಎಲ್ಲ ಇದೆಲ್ಲನೂ ಬೆಳಗ್ಗೆ ವೀಡಿಯೋಸ್ ಅಂದರೆ ಎಲ್ಲನೂ ಮಿಕ್ಸ್ ಆಗಿದೆ ವೀಡಿಯೋ. ಅಂದರೆ ನೈಟ್ ರಿಸೆಪ್ಷನ್ದು ಮತ್ತು ಬೆಳಗ್ಗೆ ಮುಹೂರ್ತದ್ದೆಲ್ಲನೂ ಮಿಕ್ಸ್ ಹಾಕಿದ್ದೀನಿ ವೀಡಿಯೋ ಮತ್ತು ಫೋಟೋ ಎರಡೂ. ಯಾಕೆಂದರೆ ಸುಮ್ಮನೆ ಫೋನಲ್ಲಿ ಸುಮಾರಷ್ಟು ವೀಡಿಯೋಗಳು ನೋಡಿ. ಇದು ಮೂರನೇ ಹಾಸಿಗೆ, ಇದು ಲಾಸ್ಟು. ಬರೀ ಕಲರ್ ಅಕ್ಕಿ ಏನಿಲ್ಲ, ಬರೀ ವೈಟ್ ಅಕ್ಕಿನಲ್ಲೇ ಬರೆದಿದ್ರದು. ಅದೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ವೀಡಿಯೋಸು ಫೋಟೋಸ್ ಎಲ್ಲನೂ ನಾನು ಶಾರ್ಟ್ ವೀಡಿಯೋದಲ್ಲೇ ನಾನು ಎಲ್ಲನೂ ಹಾಕಿದ್ದೀನಿ ಆಲ್ಮೋಸ್ಟು. ಇದು ಸುಮಾರಷ್ಟು ಫೋಟೋ ವೀಡಿಯೋಸ್ ಎಲ್ಲ ಇತ್ತಲ್ಲ, ಸುಮಾರು ವೀಡಿಯೋಗಳೆಲ್ಲ ಡೆಲೀಟ್ ಆಗಿದೆ ನನ್ನ ಮೊಬೈಲಲ್ಲಿ. ಸೊ ಹಂಗಾಗಿ ಇದೊಂದು ನೆನಪಿಗಿರಲಿ, ಇದರಲ್ಲಾದರೂ ಇದ್ದರೆ ಇರುತ್ತೆ ಅಂತಂದು ಹೇಳ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಇದು ಅರ್ಶಿನ ಶಾಸ್ತ್ರದ್ದಿದು ನೈಟು. ಇವಳು ನಮ್ಮ ನಾದಿನಿ ಅರ್ಶಿನ ಹಚ್ತಾ ಇದ್ದಾಳೆ. ಸೊ ನೈಟೆಲ್ಲ ಮಲಗಲಿಲ್ಲ, ಅವರೂ ಯಾರೂ ಮಲಗಲಿಲ್ಲ. ಎಲ್ಲನೂ ಶಾಸ್ತ್ರಗಳು ಮಾಡಿಕೊಂಡು ಇದ್ದಿದ್ದು.
ಮಲ್ಗೋಕ್ಕೂ ಆಗಲಿಲ್ಲ. ಮಲ್ಗೋಣ ಅಂದ್ಬಿಟ್ಟು ರೂಮಿಗೆ ಬಂದ್ವು, ಬಟ್ ಮಲ್ಗೋಕ್ಕಾಗಿಲ್ಲ. ಹಂಗಾಗಿ ಮಲ್ಕೊಳ್ಳಿಲ್ಲ ನಾವು. ತುಂಬ ಚೆನ್ನಾಗಾಯಿತು ಮದುವೆಗಳು. ಆಮೇಲೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಅದೆಲ್ಲನೂ ನನಗೆ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಹಾಕಿದೆ ಅಷ್ಟೇ. ಬಟ್ ಈ ಫೋಟೋಸ್ ಎಲ್ಲ ಡೆಲೀಟ್ ಆಗಬಾರ್ದು. ಫೋನಲ್ಲಿ ಸುಮಾರಷ್ಟು ವಿಡಿಯೋ ಈ ಥರ ಆಗುತ್ತಲ್ವ ಎಲ್ರಿಗೂ. ಅದಕ್ಕೋಸ್ಕರ ಇದೊಂದು ವೀಡಿಯೋದಲ್ಲಿ ಎಲ್ಲ ಫೋಟೋಸು ಇದಕ್ಕೆ ಹಾಕಿದ್ದೀನಿ, ಒಂದು ನೆನಪಿಗಿರಲಿ ಅಂತ. ನೋಡಿ, ಇದು ಗಂಗೆ ಪೂಜೆ ಮಾಡ್ತಾರೆ ನಮ್ಮ ಕಡೆ. ಸೊ ಅದು ಗಂಗೆ ಪೂಜೆಗೆ ನೀರು ತೊಗೊಂಬರೋಕ್ಕೆ ಅಂತ ಹೋಗಿದ್ರು, ಆವಾಗ ಮಾಡ್ಕೊಂಡಿರೋದು ಅದು. ಗಂಗೆ ಪೂಜೆ ತೊಗೊಂಡು ಬಂದಮೇಲೆ ಆ ಗಂಗೆ ಪೂಜೆ ನೀರಲ್ಲೇ ಸುರ್ಗಿ ಸುತ್ತಿ ಮದುಮಕ್ಳಿಗೆ ನೀರೆಲ್ಲ ಹಾಕ್ತಾರಲ್ವ, ಸೊ ಅದು. ಬಟ್ ನಾನು ನೀರು ಹಾಕೋದು ಅದು ಯಾವುದೂ ನಾನು ಮಾಡ್ಕೊಳ್ಳಿಲ್ಲ. ಅದೆಲ್ಲ ಬೇಡ ಅಂತಂದು ಹೇಳ್ಬಿಟ್ಟು ಸುರ್ಗಿ ಸುತ್ತೋದು ಮಾತ್ರ ಸ್ವಲ್ಪ ಮಾಡ್ಕೊಂಡಿದ್ದೆ. ಗಂಗೆ ಪೂಜೆದು ಸುರ್ಗಿ ಸುತ್ತೋದು ಚಿಕ್ಕ ಪುಟ್ಟದ್ದು ಒಂದೊಂದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದು ಆಗಲಿಲ್ಲ. ಮತ್ತು ಬೆಳಗ್ಗೆ ಎದ್ದು ಮತ್ತೆ ಮುಹೂರ್ತ ಬೇಗನೆ ಇದ್ದಿದ್ದರಿಂದ 9:30 10 ಗಂಟೆ ಒಳಗಡೆ ಮುಹೂರ್ತ ಇದ್ದಿದ್ದರಿಂದ ಯಾರೂ ಮಲಗಲಿಲ್ಲ. ಎಲ್ಲ ಶಾಸ್ತ್ರಗಳು ಮುಗ್ದಿದ ತಕ್ಷಣ ಹಂಗೆ ರೆಡಿ ಆಗೋದಕ್ಕೆ ಅಂತಂದು ಹೇಳ್ಬಿಟ್ಟು ರೂಮಿಗೆ ಬಂದ್ವಿ ನಾವು. ಸೊ ನಮ್ಮ ಅವ್ವ ಜೊತೆ ಎಲ್ಲರ ಜೊತೆ ಒಂದೊಂದು ಫೋಟೋ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇದೇನೆ. ಇದೇ ಲಾಸ್ಟು ವೀಡಿಯೋ. ಅದಾದಮೇಲೆ ಅವ್ರದ್ದು ನೀರೆಲ್ಲ ಹಾಕೋದು ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಸೊ ಎಲ್ಲನೂ ಮುಗಿಸ್ಕೊಂಡು 3:30 4 ಗಂಟೆ ಆಗೋಗಿತ್ತು ಅನಿಸುತ್ತೆ ಮೋಸ್ಟ್ಲಿ ನಾವು ಮನೆಗೆ ಹೊರಟಾಗ. ಎಲ್ಲ ಇದನ್ನು ಮುಗಿಸ್ಕೊಂಡು ತುಂಬ ಜನ ಸಿಕ್ಕಿದ್ರು ನನಗೆ. ಅದೊಂದು ಖುಷಿ ಆಯಿತು ನನಗೆ, ಎಲ್ಲರನ್ನೂ ಮಾತಾಡಿಸಿ ಅವರೆಲ್ಲ ಸಿಕ್ಕಿದ್ದೂ ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಬೆಂಗಳೂರಲ್ಲಿರೋದ್ರಿಂದ ಸುಮಾರು ಜನ ಸಿಗೋದೇ ಇಲ್ಲ ನನಗೆ. ನಾವು ಕೂಡ ಹೋಗೋದು ಕಡಿಮೆ ಅಲ್ಲ, ಹಂಗಾಗಿ ನಂಗೆ ಯಾರೂ ಅಷ್ಟು ಸಿಗೋದಿಲ್ಲ ಮಾತಾಡೋದಕ್ಕೆ. ಸೊ ಈ ಥರ ಏನಾದ್ರು ಫಂಕ್ಷನ್ಗಳು ಇದ್ದಾಗೇ ನಾವೆಲ್ಲರೂ ಸೇರ್ಕೊಳ್ಳೋದು ಜಾಸ್ತಿ. ಅದು ಬಿಟ್ಟರೆ ಬಿಡ್ದಿನದಲ್ಲೆಲ್ಲ ನಾವು ಹೋಗೋಕ್ಕೂ ಟೈಮ್ ಇರೋದಿಲ್ಲ ನಮಗೆ. ಸೊ ಹಂಗಾಗಿ ನಾವು ಹೋಗೋದಿಲ್ಲ ಊರ ಕಡೆ. ಹೋದ್ರೂ 1 ದಿನ ಅಥವಾ 2 ದಿನ ಅಷ್ಟೇ. ಯಾರನ್ನೂ ಮೀಟ್ ಮಾಡೋಕ್ಕೂ ಆಗೋಲ್ಲ, ಏನಿಲ್ಲ. ಹೋದರೆ 1-2 ಕೆಲಸಗಳಿರುತ್ತೆ, ಅದನ್ನು ಮುಗಿಸ್ಕೊಂಡು ಹಂಗೆ ರಿಟರ್ನ್ ಬರ್ತೀನಿ ನಾನು. ಹಂಗಾಗಿ ಯಾರೂ ಸಿಗೋದಿಲ್ಲ. ಈ ಥರ ಫಂಕ್ಷನಲ್ಲಿ ಸಿಕ್ಕಾಗ ಈ ಥರ ಫೋಟೋಸ್ ಎಲ್ಲ ಇಟ್ಕೊಂಡ್ರೆ ಒಂದು ನೆನಪಿಗಿರುತ್ತೆ ಅಂತಂದು ಹೇಳ್ಬಿಟ್ಟು ಇದೊಂದು ವಿಡಿಯೋ ಹಾಕ್ತಾಯಿದ್ದೀನಿ ನಾನು. ಎಲ್ಲ ಫೋಟೋ ವಿಡಿಯೋ ಎಲ್ಲ ಸೇರಿಬಿಟ್ಟು ಎಲ್ಲರೂ ನೆನಪಿಗಿರಲಿ ಅಂತಂದು ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.